ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಷ್ಮಾ ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಪಲ್ ಕೇಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಹೇಗೆ ಬ್ರೆಡ್ನಿಂದ ಮಾಡ್ಬೋದು ಅಂತ. ಹಾಗಿದ್ರೆ ಬನ್ನಿ ಹೇಗೆ ನಾವು ಬ್ರೆಡ್ನಿಂದ ಆ್ಯಪಲ್ ಕೇಕ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ತಗೊಂಡಿದ್ದೀನಿ, ಅದಕ್ಕೆ 1 ಗ್ಲಾಸ್ ಸಕ್ಕರೆ ಹಾಕ್ಕೋತೀನಿ. ಇವಾಗ 1 ಗ್ಲಾಸ್ ನೀರು ಹಾಕ್ಕೋತೀನಿ. ಇವಾಗ ಇದನ್ನು ಸಕ್ಕರೆ ನೀರು ಮಾಡ್ಕೊಳ್ಳೋಣ. ಪಾಕ ಬರೋದು ಬೇಡ, ಸಕ್ಕರೆನ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ಸಕ್ಕರೆ ಕರಗೋದಕ್ಕೆ ಇಟ್ಟಿದ್ದೀನಿ. ಸಕ್ಕರೆ ಕರಗಿದೆ ನೋಡಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೋತೀನಿ. ಇದು ತಣ್ಣಗಾಗೋಕ್ಕೆ ಬಿಡೋಣ. ಇಲ್ಲಿ ನಾನು ಒಂದು 7 ಬ್ರೆಡ್ ತಗೊಂಡಿದ್ದೀನಿ. ನೀವು ಬೇಕಾಗಿದ್ದರೆ ಕೇಕದು ಬ್ರೆಡ್ ತಗೋಬೋದು, ಸ್ವೀಟ್ ಬ್ರೆಡ್ ತಗೋಬೋದು. ಆ ರೀತಿ ಯಾವ್ದು ಬೇಕಾದರೂ ಟೂಟಿ ಫ್ರೂಟಿ ಕೇಕ್ ತಗೋಬೋದು, ಯಾವ್ದು ಬೇಕಾದರೂ ತಗೋಬೋದು ಇದಕ್ಕೆ. ಇವಾಗ ಇದನ್ನು ಹುಡಿ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ, ಈ ರೀತಿ ಹುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ಕೊಳ್ಳೋಣ. ಕೋಕೋ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆ ನೀರು ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚೂರು ಚೂರು ನೀರು ಹಾಕ್ಕೊಂಡು, ಸಕ್ಕರೆದು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದು ನಮಗೆ ಉಂಡೆ ಮಾಡಲಿಕ್ಕೆ ಆಗಬೇಕು, ಆ ರೀತಿ ಕಲಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಸ್ವಲ್ಪ ನಾದ್ಕೊಳ್ಳೋಣ ಈ ರೀತಿ. ಇವಾಗ ಇದಕ್ಕೆ 1/4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳೋಣ. ನೀಟಾಗಿ ಈ ರೀತಿ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಇದನ್ನೇ ಇವಾಗ ಕೊಬ್ಬರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ರೆಡಿಯಾಗಿದೆ. ಈ ರೀತಿ ಎಲ್ಲದನ್ನು ಮಾಡ್ಕೊಳ್ಳೋಣ. ಈಗ ಬ್ರೆಡ್ನಿಂದ ಮಾಡಿದ ಆ್ಯಪಲ್ ಕೇಕ್ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.